ಸರ್ ನಿಮ್ಮ ಹೆಸರು ಹೇಳಿ ಸರ್. ನಮಸ್ಕಾರ, ಪ್ರದೀಪ್ ಅಂತ. ಪ್ರದೀಪ, ಯಾವ ಊರು ಸರ್ ಇದು? ಚಲ್ಲಹಳ್ಳಿ. ಚಲ್ಲಹಳ್ಳಿ. ಬಾಳೆ ಹಾಕಿದ್ರೆ ಏಲಕ್ಕಿ ಬಾಳೆ, ಗೆಡ್ಡೆ ಹಾಕಿದ್ರ ನೀವು? ಕಂದು. ಕಂದು, ಅದನ್ನ ನಾವು ಗೆಡ್ಡೆ ಅಂತೀವಿ, ನೀವು ಕಂದು ಅಂತೀರಾ. ಹಾಕಿ ಎಷ್ಟು ತಿಂಗಳಾಯ್ತು ಸರ್? 7 ತಿಂಗಳು ಸರ್. 7 ತಿಂಗಳಾಯ್ತು. 7 ತಿಂಗಳಿಗೆ ನಿಮಗೆ ಆಲ್ರೆಡಿ ಗೊನೆ ಬರ್ತಾ ಇದೆ. ಸ್ಟಾರ್ಟ್ ಆಗಿದೆ. ನಿಮ್ಗೇನು ಭಯ ಅಂದರೆ ನಿಮ್ಮ ಪಕ್ಕದಲ್ಲಿ ತರಗನಾಗ ಬಂದಿದೆಯಲ್ಲ ಅದೇ ಹಳದಿ ಆಗ್ತಾ ಇದೆ. ಇದೇ ಮೊದಲನೇ ಸಲ ಅಲ್ವಾ ನಮ್ಮ ಭೇಟಿಯಾಗಿರೋದು? ನಾನು ಬಂದಿರೋದು ಇದು, ನೀವು ಅವತ್ತು ನರ್ಸರಿಗೆ ಬಂದಿದ್ರಿ ನೋಡೋಕ್ಕೆ ಅಂತ. ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ರಿ. ಈಗ ಇದನ್ನು ಸಮಸ್ಯೆ ಇದೆ ಬನ್ನಿ ಅಂತ ಕರೆದಿದ್ರಿ. ನಂದು VR ಆರ್ಗಾನಿಕ್ ನರ್ಸರಿ ಫಾರಮ್ ಕೇರ್ನಾರ. ನಂದು 9902038931. ನೋಡಿ, ಎಲ್ಲ ಜೊತೆಯಲ್ಲೇ ಇರ್ತೀವಿ. ಈಗ ರಿವರ್ಸ್ ಮಾಡ್ತೀವಿ. ಈಗ ನಿಮ್ಮ ಸಮಸ್ಯೆಗಳನ್ನ ನಾನೇ ಹೇಳ್ಬಿಡ್ತೀನಿ. ಒಂದು, ನಿಮಗೆ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಇಲ್ಲಿ ದಿಂಡು ಕಟ್ಟ ಮೇಲೆ. ಇದು ಕೊಟ್ಟು 3.5 ತಿಂಗಳಿಗೆ ಬೆಡ್ ಕೊಟ್ಟರೆ ಅದಾದಮೇಲೆ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಆದಮೇಲೆ 4.5 ತಿಂಗಳು ಸ್ಟಾರ್ಟ್ ಆಯಿತು. ಆದಮೇಲೆ ಯಾಕೆ ಸ್ಟಾರ್ಟ್ ಆಯಿತು ಅಂದರೆ ಅಣ್ಣ ಗುದ್ಲಿ ಕಟ್ಟಾಗಿದೆ ಅಂತ. ತೋರಿಸ್ಕೊಡ್ತೀನಿ ಆಯ್ತಾ. ಅದೊಂದು ಬೇರೆ ಬಂದಿರಲಿಲ್ಲ. ಬಂದಿರುತ್ತೆ ನೀವು ಅಂದ್ಕೊಂಡಿದ್ರೆ ಅಷ್ಟೇ. ಈಗ ಈ ದೊಡ್ಡ ಗಿಡ ಇದನ್ನು ತೋರಿಸೋದು ಬೇಡಿ, ಚಿಕ್ಕ ಗಿಡದಲ್ಲಿ ತೋರಿಸ್ತೀನಿ ನೋಡಿ. ಇಷ್ಟು ದೂರ ಬೇರೆ ಬಂದವೆ ಸರ್. ಈಗ ಇಲ್ಲಿ ತನಕ ನೀವೇನು ಅಂದ್ಕೊಂಡಿದ್ರೆ ಬೇರೆ ಬಂದಿಲ್ಲ ಅಂತ. ಖಂಡಿತ ಬೇರೆ ಬಂದಿರ್ತದೆ. ಸೊ ಇದಕ್ಕೆ ನೀವು ಈ ಗಿಡಕ್ಕೆ 1, 2, 3 ಟೋಟಲ್ 4 ಗೊಬ್ಬರ ಕೊಟ್ಟಿದ್ರಿ. ಹೌದಾ? ನೀವು ನನಗೇನು ಹೇಳಿಲ್ಲ ಎಷ್ಟು ಗೊಬ್ಬರ ಕೊಟ್ಟಿದ್ರಿ ಅಂತ ಹೇಳಿಲ್ಲ. ಆ ಗಿಡ ಕೇಳ್ತಾ ಇರೋದು ನಂಗೆ 4 ಗೊಬ್ಬರ ಕೊಟ್ಟವ್ರೆ ಅಂತ ಗಿಡ ಹೇಳ್ತಾ ಇದೆ, ವಾಸ್ತವ. ಸೊ ಅದ್ರ ಜೊತೆಗೆ ನೀವೇನು ಮಾಡಿದ್ದೀರಿ ಅಂತಂದರೆ, ಡ್ರಿಪ್ ವೈರು ನೀವು ಈ ಸೈಡ್ ಮಡಗಿದಿರಲ್ಲ, ಈಗ ಮಡಗಿರೋ ಸರಿ ಇದೆ. ನೀವು ನೀರು ಎಲ್ಲಿ ಕೊಡ್ತಾಯಿದ್ರಿ ಇದುವರೆಗೆ? ಪರ್ಮನೆಂಟಾಗಿ ಅಲ್ಲೇ ಐತೆ. ನೋಡಿ, ಅಲ್ಲಿ ಏನು ಮಾಡಿದ್ದೀರಿ, ದಪ್ಪದ ಹೋಲು, ಇಲ್ಲಿ ಸಣ್ಣ ಹೋಲು, ಅದರಲ್ಲೇ ನೀರು ಹೋಯ್ತಾ ಇರೋದು. ಈಗ ಏನಾಗಿದೆ ಅಂತ ಅಂದರೆ ಸಪ್ಲೈ ಸರಿಯಾಗಿ ಆಯ್ತಾ ಇಲ್ಲ. ಇಲ್ಲಿ ಆಯ್ತಾ ಇರೋದು ಏನಾಗಿದೆ ಅಂತ ವಾಸ್ತವ. ಇಲ್ಲಿಗೆ ನೀವು ನೀರು ಕೊಡೋಕ್ಕಾಗಿಲ್ಲ. ಆಯ್ತಾ? ಏನಾಯಿತು ಅಂದರೆ, ನಮ್ಗೆ ತಲೆನೋವು ಬಂದರೆ ತಲೆಗೆ ಇಂಜೆಕ್ಷನ್ ಮಾಡಿಸಲ್ಲ. ಹೌದು, ತಲೆನೋವು ಬಂದರೆ ತಲೆಗೆ ಇಂಜೆಕ್ಷನ್ ಮಾಡಿಸಲ್ಲ. ಹೌದಲ್ವ? ಮಜಲ್ಸ್ಗಳಿಗೆ ಮಾಡಿಸ್ಕೋಬೇಕು. ಹಲ್ಲು ನೋವು ಬರಲಿ, ಕಣ್ಣು ನೋವು ಬರಲಿ, ಅಲ್ಲಿಗೆ ಆ ಸ್ಪಾಟ್ಗೆ ನಾವು ಇಂಜೆಕ್ಷನ್ ಮಾಡಿಸಲ್ಲ. ಮಜಲ್ಸ್ಗಳಿಗೆ, ನರಗಳಿಗೆ ಇಂಜೆಕ್ಷನ್ ಮಾಡ್ತೀವಿ. ನೀವೇನು ಮಾಡಿದ್ರ ಅಂದರೆ, ಬುಡಕ್ಕೆ ನೀರು ಕೊಟ್ಬಿಟ್ಟಿದ್ದೀರ. ಈ ಬುಡದಲ್ಲಿ ನೀರು ಮರಿಗಳಿಗೆ ಮಾತ್ರ ಸಪ್ಲೈ ಆಗುತ್ತೆ, ಸಣ್ಣ ಪುಟ್ಟ ಸಪ್ಲೈ ಆಗುತ್ತೆ. ಈ ಗಿಡಕ್ಕೆ ನೀರು ಸಿಗಬೇಕಾಗಿರೋದು ಈ ಜಾಗದಲ್ಲಿ. ಅಣ್ಣ ಇಲ್ಲಿ ಚೂರು ಪರಿಯೋಣ. ಉದ್ದದಕ್ಕೆ ಅಂದರೆ ನನಗೆ ಗೊತ್ತಾಯ್ತದ? ಹಾಂ, ಸಾಕು ಹಂಗೆ ಬೇರೆ ಇಲ್ವಾ ನೋಡಿ? ಇರ್ತವೆ ನೋಡಿ, ತೆಗೀರಿ, ಇನ್ನೊಂದ್ಸರಿ ತೆಗೀರಿ. ನಾಟೇನಿಲ್ಲ, ಬಂದಿರ್ತವೆ. ಮಳೆ ನೀರು ಬಿದ್ದು ಇರಿ ಎಲ್ಲ ಬಾಳೆ ಬೇರೆ ಇವು. ಹೌದಲ್ವಾ? ಹಾಂ. ಸೊ ಇವಕ್ಕೆ ನೀರೆಲ್ಲ ಕೊಡಬೇಕು? ನೀವು ಕೊಟ್ಟಿರೋದು ಅಲ್ಲಿಗೆ. ಅಥವಾ ಈ ಡ್ರಿಪ್ಪು ಹೋಲ್ ಏನಿದೆ, ಇದೇನಿದೆ ಇದು, ಈ ಮಾರ್ಕು ಇಲ್ಲಿದ್ದಿದ್ರೆ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಹಿಂದಕ್ಕೆ ಕೆಳೆದ್ಬಿಟ್ಟಿದ್ರೆ ಏನೂ ಸಮಸ್ಯೆ ಆಯ್ತಿರ್ಲಿಲ್ಲ. ಇಲ್ಲಿ ಆಗಿರೋದು ಏನು ಗೊತ್ತಾ? ಮಕ್ಕಳು ಚೆನ್ನಾಗಿದ್ದಾರಾ? ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನೀವು ಮಕ್ಕಳು ಮಾತ್ರ ಕೊಟ್ಟಿದ್ರಿ ಊಟ. ತಾಯಿಗೆ ಇಲ್ಲಿಂದ ಸಿಗಬೇಕು, ಇಲ್ಲಿ ಕೊಡಬೇಕು ಅಷ್ಟೇ ಸರ್. ಇದು ಕಂಟ್ರೋಲ್ ಮಾಡ್ಬೋದು. ಆಯ್ತಾ? ಅದೇನು ಕಷ್ಟ ಅಂತ ಅನ್ಕೋಬೇಡಿ. ಈಗ ಮಳೆ ಬಿದ್ದಿದೆಯಲ್ಲ, ಆಟೋಮೆಟಿಕ್ಕಾಗಿ ಈಗ ಏನೇನು ಗೊಬ್ಬರ ಕೊಡ್ಬೇಕು ಕೊಟ್ಬಿಟ್ರೆ ಆಟೋಮೆಟಿಕ್ ನಿಲ್ಲುತ್ತೆ. ನೋಡಿ, ಇಲ್ಲಿ ಎಳೀರಿ, ಇಲ್ಲಿ ಹಾಂ ಇರಿ. ಅದಕ್ಕೇ ಇಲ್ಲೊಂಚೂರು ಎಳೀರಿ ಇಲ್ಲಿ ಇದಕ್ಕೆ. ಹಾಂ, ಸಾಕು. ನೋಡಿ, ನಾವು ಲಿಕ್ವಿಡ್ ಕೊಡ್ತೀವಿ. ಇಲ್ಲಿಗೆ ಅರ್ಧ ಲೀಟ್ರು, ಅಲ್ಲಿಗೆ ಅರ್ಧ ಲೀಟ್ರು ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಇಲ್ಲೂ ಕೊಡೋಂಗಿಲ್ಲ, ಅಲ್ಲೂ ಕೊಡೋಂಗಿಲ್ಲ. ನಾವು ಗೊಬ್ಬರ ಕೊಟ್ಟರು ಇಲ್ಲೇ ಕೊಡಬೇಕು. ಗೊಬ್ಬರ ಕೊಟ್ಟರೆ ಏನು ಮಾಡಬೇಕು ಅಂದರೆ, ಸುಮ್ಮನೆ ಎಳ್ಕೊಂಡೋಗಿ ಒಂದು ಇಂಚು ಎಳ್ಕೊಂಡೋಗಿ. ಹಾಂ, ಅಷ್ಟೊಂದು ಆಳ ಬೇಡ, ಬರೀ 1 ಇಂಚು ಮುಸ್ರೆ ಮೇಲ್ಗಡೆ ಮುಸ್ರೆ. ಗೊಬ್ಬರನ ಇದ್ರ ಮೇಲೆ ಬಿಟ್ಬಿಟ್ಟು ಲೈನ್ಗೆ ಸುಮ್ಮನೆ ರಂಗೋಲಿ ಹತ್ರ ಒದ್ಲಕ್ಕೆ ಬಿಟ್ಬಿಟ್ಟು ಕಾಲಲ್ಲಿ ಮುಚ್ಕೊಬರೋದು ಅಷ್ಟೇ. ಇನ್ನೇನು ಜಾಸ್ತಿ. ಈ ಕಡೆಯಲ್ಲೂ ಮಾಡ್ಬೇಕು, ಈ ಕಡೆಯಲ್ಲೂ ಮಾಡ್ಬೇಕು. ಈಗ ಡ್ರಿಪ್ ಇಲ್ಲಿಗೆ ಡ್ರಿಪ್ಪು ಈಗ ಒಂದು ಕೆಲಸ ಮಾಡಿ, ಇಲ್ಲಿಗೆ ಈಗ ಮಳೆ ಬೀರೋದ್ರಿಂದ ಏನು ತೊಂದರೆ ಏನಿಲ್ಲ. ನೋಡಿ, ಇದು ಎತ್ಕೊಂಡು ಈ ಡ್ರಿಪ್ಪನ್ನು ಈ ಬಟನ್ಸ್ಗಳಿದೆಯಲ್ಲ, ಬಟನ್ಸ್ಗಳು ಹಿಂದೆ ಮುಂದೆ ಮಾಡಬೇಕು. ಯಾವ ಕಡೆಯಿಂದ ತುದಿ ಯಾವ್ದು? ಈ ಕಡೆಗೆ ಈ ಕಡೆ ಸಿಗಾಕಿದ್ದೀರಾ? ಹಾಂ, ಎಳೆರಿ, ಹಿಂಗೆ ಬರ್ತದಾ? ಹಾಂ, ಸಾಕು. ಇದೊಂದು ಮಾತ್ರ ತೋರಿಸ್ಕೊಡ್ತೀನಿ.
ಇಲ್ಲ ಇಷ್ಟು ಈ ಥರ. ಇದು ಸೆಂಟ್ರಿಗೆ ಬೀಳಲಿ. ಸೆಂಟ್ರಿಗೆ ಬಿದ್ದು ಬೇಡ ಅಲ್ಲೇ ಅಲ್ಲ, ಸೆಂಟ್ರಿಗೆ ಬಿದ್ದು ಸೆಂಟ್ರಿಗೆ ಬಿದ್ದು ದಿಂಡು ಮೇಲೆ ಇರಲಿ. ನಾನು ಇಲ್ಲೂ ಕೊಡಿ ಅಂತ ಹೇಳಿದೆ ನಿಜ. ಆದರೆ ಏನಕ್ಕೆ ಅಂತ ಹೇಳ್ತೀನಿ, ದಿಂಡು ಕಟ್ಟಿರೋರಿಗೆ ದಿಂಡು ಮೇಲೆ ಬಿಟ್ರೆ ಆ ಕಡೆ ಈ ಕಡೆ ಹರಿತದೆ. ಆ ಹರಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬಿಡ್ತಾರೆ ಅದು. ಸೊ ಅದು ನೀರು ಆರಾಮಾಗಿ ದಿಂಡು ಮೇಲೆ ಬಿದ್ದರೆ ಆ ಕಡೆ ಕೊರಿತದೆ, ಈ ಕಡೆ ಕೊರಿತದೆ. ಇದು ನೀರು ಸೀರೆ ಏನಿಲ್ಲ. ಅಲ್ಲಿ ಹಿಂದ್ಗಡೆ ಲಾಸ್ಟ್ ಎತ್ತಿರ್ತಾರಲ್ಲಪ್ಪ, ಅಲ್ಲಿ ಒಂಚೂರು ಕಟ್ ಮಾಡ್ಬಿಟ್ಟು ಎಳ್ಕೊಳ್ರಿ, ತುದಿ ಹಿಡ್ಕೊಂಡು ಎಳ್ಕೊಳ್ರಿ. 1 ಮೊಳ ನೀವು ಕಟ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡೋಣ, ಇಲ್ಲಿ ಅರ್ಧ ಅಡಿ ಒಂದೇ ಒಂದು ಅಡಿ ಕಟ್ ಮಾಡಿದ್ರೆ ಸೆಂಟ್ರಿಗೆ ಬಂದು ನಿಂತ್ಕೊಳತ್ತೆ. ಇದು ಅಷ್ಟೇ. ಆ ಪೀಸ್ ಮಡಿಕಳಿ ಮುಂದ್ಗಡೆ ಸಾಲ್ಟ್ ಆಗಿದ್ರೆ ಅಲ್ಲಿ ತಗಲಾಕಿ ಅಷ್ಟೇ. ಸರ್ ನೀರು ಡೈಲಿ ಹೋಗಂಗೆ ಬಿಡಿ, ಏನು ತೊಂದರೆ ಏನಿಲ್ಲ. ಅರ್ಧ ಗಂಟೆ ಸಾಲಲ್ಲ, ಇಷ್ಟೇವ ಇರಬೇಕು ಪರ್ಮನೆಂಟಾಗಿ. ಇಷ್ಟಾರು ಬೇಕು, ಇಷ್ಟೇವ ಇರಲಿ. ಇದೆಲ್ಲ ಸರ್ ಇದು ಬೇರೆ ಡ್ಯಾಮೇಜ್ ಆಗಿರೋದ್ರಿಂದ ಆಗಿದೆ. ಇದಕ್ಕೆ ಈಗ ಫುಡ್ ಬೇಕು. ಈಗ ಗೊನೆ ಕಚ್ಚುತ್ತಾ ಇದೆಯಲ್ಲ, ಫ್ಲವರ್ ಬರ್ತಾ ಇರೋದ್ರಿಂದ ನೋಡಿ ಈ ಗರಿ ಎಲ್ಲ ಒಣಗ್ತಾ ಇದೆಯಲ್ಲ ಇದು ಸೈಡು. ಇದ್ರ ತನ್ನ ಡೆಲಿವರಿ ಆಗೋ ಟೈಮಲ್ಲಿ ತೊಂದರೆ ಇಲ್ಲ. ತನ್ನ ಸರ್ ಏನಕ್ಕೆ ಅಂತ ಹೇಳ್ತೀನಿ, ಅದು ಡೆಲಿವರಿ ಆಗೋ ಟೈಮಲ್ಲಿ ಬೇರೆಗೆ ಆಹಾರ ಸಿಕ್ಕಿಲ್ಲ ಅಂದ್ರೆ ತನ್ನ ದೇಹದಿಂದ ತಾನು ಎಳ್ಕೊಳ್ತಾ ಇರುತ್ತೆ. ಇದು ಪೊಟ್ಯಾಶ್ ಡಿಫಿಷಿಯನ್ಸಿ. ಹೌದು, ಪೊಟ್ಯಾಶ್ ಡಿಫಿಷಿಯನ್ಸಿನೇ. ಅದು ಭೂಮಿಯಿಂದ ಎಳೆದು ತಳ್ಳಬೇಕು. ಭೂಮಿಲಿ ಊಟ ಸಿಕ್ಕಿಲ್ಲ ಅಂದ್ರೆ ಏನು ಮಾಡ್ತಾ ಎಳೆಯೋದು, ತನ್ನ ಎಲೆನಲ್ಲಿ ತಾನೇ ಸಿಗುತ್ತೆ. ಈಗ ನನಗೆ ಹಸುವಾದಾಗ ನನ್ನ ಕೈ ನಾನೇ ಕಚ್ಕೊಬಿಡ್ತೀನಿ ಕೆಲವು ಟೈಮಲ್ಲಿ, ಆ ಥರ ಆಗ್ಬಿಡ್ತದೆ. ಅತಿ ಊಟನೇ ಸಿಗ್ನಿಲ್ಲ ಅಂದರೆ ಅಂಥ ಪರಿಸ್ಥಿತಿಗೆ ಹೋಯ್ತಾ. ಆ ಪರಿಸ್ಥಿತಿಲಿ ಇದೆ ಇದೀಗ ಅಷ್ಟೇ. ಈಗ ನೀರು ಚೆನ್ನಾಗಿಲ್ವಾ, ಪೊಟ್ಯಾಶು, ನೈಟ್ರೋಜನು, ಫಾಸ್ಫರಸ್ಸು 2 ಡಿಫಿಷಿಯನ್ಸಿ ಇದೆ. ಅದು ಬೋರ್ ಈ ವರ್ಷ ಹಂಗಾಗಿದೆ. ಸೊ ಹೆವಿ ನಿಮ್ಗೆ ನೀರು ಎಷ್ಟು ಸಾಧ್ಯ ಅಷ್ಟು ಕೊಡಿ. ಇನ್ನೇನು ಏನು ಮಾಡೋಕ್ಕಾಗಲ್ಲ. ಯಾಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೊಡಿ. ಬೇಡಿ ತಗೊಳ್ಳೋದೇ ಇಲ್ಲ, ಅದು ತಗೊಳ್ಳಲ್ಲ. ನೋಡಿ ನಿಮಗೆ ಈ ಭಾಗದಲ್ಲಿ ಎತ್ತರವಾಗಿದೆ ನೀರು. ಬಿಸಿಲು ಬಿದ್ದು ನೀರಿಲ್ದನೆ ಬೇರು, ಬಿಸಿಲು ಅಂದರೆ ಕಲ್ಲು ಮತ್ತು ಭೂಮಿ ಕಾದಿರ್ತದೆ. ಕಾದು ಆ ಬೇರಿಗೆ ಸುಟ್ಟಾಗ ಜಾಸ್ತಿ ಹಿಂಗಾಗಿದೆ. ಈ ಭಾಗದಲ್ಲಿ ಆಗಿರಲ್ಲ ನೋಡಿ, ಯಾಕೆಂದರೆ ಇದು ಸ್ವಲ್ಪ ತಂಪು ಪ್ರದೇಶಕ್ಕೆ ಬರ್ತದೆ. ಇದು ಎತ್ತರವಾಗಿದೆ, ಈ ಕಡೆ ಸ್ವಲ್ಪ ಬತ್ತ ಡೌನ್ ಬರುತ್ತೆ. ಹಾಂ ನೋಡಿ, ಇದು ಎತ್ತರವಾಗಿದೆ. ಇದು ಎಲ್ಲಿ ಎತ್ತರವಾಗಿದೆ, ಕಲ್ಲು ಭೂಮಿ ಇದೆ, ಕಲ್ಲು ಕಾದೋ ಭೂಮಿಗೆ ಬೇರಿಗೆ ಸುಟ್ಟಿದೆ, ಅಲ್ಲೂ ಕೂಡ ಆ ಥರ ಆಗಿರುತ್ತೆ. ಈ ಕಡೆ ಒಂದು ಸ್ವಲ್ಪ ಕಂಟ್ರೋಲ್ ಬಂದಿದೆ ನೋಡಿ, ಯಾಕೆಂದರೆ ಸ್ವಲ್ಪ ನೀರು ಬರ್ತದಲ್ಲ, ತಂಪಾಗಿದೆ. ನಾನು ನಿಮ್ಮ ಹುಡುಗನ ಕರ್ಕೊಂಡೋಗಿದ್ದೆ, ಕೊನೆಗೆ ಕರ್ಕೊಂಡೋದ್ನಲ್ಲ, ನಾನು ಅವೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಅಲ್ಲಿ ಹೋಗಿದ್ದು. ಇಲ್ಲ ಸರ್, ನೀವೇನು ಅನ್ಕೋಬೇಡಿ. ಇದು ಪೊಟ್ಯಾಶ್ ಡಿಫಿಷಿಯನ್ಸಿ. ಇದು ಡೆಲಿವರಿ ಆಯ್ತದೆ ನೋಡಿ, ಗಿಡ ಗೊನೆ ಬರ್ತಾ ಇದೆಯಾ ನೋಡಿ, ಫ್ಲವರ್ ಆಯ್ತದೆ ಅಂದರೆ ತನ್ನ ದೇಹ ಸುತ್ತ ಭೂಮಿಲಿ ಸಿಕ್ಕಿಲ್ಲ ಅಂದರೆ ಇಲ್ಲಿಂದ ಎಳ್ಕೊತಾ ಇದೆ ಕೊಡಿ ಅಂತ. ಈ ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯಿತು? 1 2 3 4 5 6 7 1 2 3 4 2 4 5 6 ದಿನ. ಅದೇ 1 ತಿಂಗಳ ಮೇಲೆ 1 ವಾರ ಆಗೈತೆ. ಈ ಗಿಡ ನೀವು ಹೇಳಿಲ್ಲ ಅಂದರೆ ಗಿಡದ ಜೊತೆ ಹೇಳ್ಬಿಡ್ತೀವಿ ನಾವು. ತೊಂದರೆ ಇಲ್ಲ ಸರ್, ಏನು ಅಂಥ ಸಿವಿಯರ್ ಸಮಸ್ಯೆ ಇಲ್ಲ. ನೀವು ಅನ್ಕೊಂಡಿದ್ದೀರಲ್ಲ, ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದೀರಲ್ಲ, ನೀರಿನ ಸಮಸ್ಯೆ ಹಳದಿ ಆಯ್ತಾ ಇರ್ಬೋದು ಅಂತ ಅಷ್ಟೊಂದು ಸಿವಿಯರ್ ಏನಿಲ್ಲ, ತೊಂದರೆ ಏನಿಲ್ಲ. ಮಳೆ ಬಿದ್ದಿರೋದ್ರಿಂದ ಮಳೆ ಆಯಿತು. ಏನು ತೊಂದರೆ ಇಲ್ಲ. 1 2 3 4 5 6 7 ಚಿಪ್ಪಂದು ಐತೆ, ಇನ್ನೂ ಬರಬೇಕು. ಬರಲಿ ನೆಕ್ಸ್ಟ್ ಬರೋವೆಲ್ಲ ಜಾಸ್ತಿ ಬರ್ತವೆ. ಈಗ ಇವೆಲ್ಲ ಶಾಂಪಲ್ ಗೊನೆಗಳು. ಇದೆಲ್ಲ ಅವಾಯ್ಡ್ ಮಾಡ್ಕೋಬೋದು ಸರ್. ಇದು ನೀರಿಂದಲೇ ಆಗಿರೋದು, ನೀರಿಲ್ದೇ ಈ ಥರ ಆಗಿರ್ತಕ್ಕಂಥದ್ದು. ನೀರಿದ್ದಿದ್ರೆ ಏನೂ ಸಮಸ್ಯೆ ಆಯ್ತಿದೆ. ಅಲ್ಲಿ ತೇವಾಂಶ ಕೆಳಗಡೆ ನೋಡ್ದಲ್ಲ, ಏನೂ ಆಗಿಲ್ಲ. ಅದು ನೀರು 2 ತಿಂಗಳಿಂದ ಕಂಟ್ರೋಲು. ಅದೇ ಬೇಸಿಗೆ ಜಾಸ್ತಿ ಏನಾಗೋಯ್ತಲ್ಲ ಸರ್. ಈಗ ಈ ಭಾಗ ಒಂದು ಕಡೆ ಒಂಥರ ಇದೆ, ಇದು ಸ್ವಲ್ಪ ಚೇಂಜಸ್, ನೆರಳಿದೆ. ಇಲ್ಲಿ ನೋಡಿ ಫುಲ್ ನೆರಳಿರಲಾಗಿ ಈ ಕಡೆ ಇಲ್ಲೇನೂ ಆಗಿಲ್ಲ. ಇದು ಅಲ್ಲಿ ಕೆಳಗಡೆ ಬಿಸಿಲು ಬಿದ್ದದಲ್ಲ, ಹಂಗಾಗಿರುತ್ತೆ. ಎಲ್ಲಿ ಅದಕ್ಕೆ ಹಂಗಾಗಿರೋದು. ಅವ್ರು ಏನು ತೊಂದರೆ ಇಲ್ಲ, ಬನ್ನಿ ಸರಿ ಬರ್ತಾ ಇದು.